ಒಬ್ಬ ಪ್ರಯಾಣಿ. ಸಾಧು ಸುಂದರ್ ಸಿಂಗ್. ಅಧ್ಯಾಯ 5. ಮಾನವನ ಹೃದಯದಲ್ಲಿ ಸಹಜವಾಗಿ ಒಂದು ಶೂನ್ಯತೆ ಇದೆ. ಅದಕ್ಕೆ ದೇವರಿಂದಲೇ ಹೊರತು ಬೇರೆ ಯಾರಲ್ಲಿಯೂ ತೃಪ್ತಿ ಸಿಗಲಾರದು. ಇಹಲೋಕದಲ್ಲಿ ಮಾನವನಿಗೆ ತಾತ್ಕಾಲಿಕವಾದ ಸಿದ್ಧತೆಯ ಕಾಲ ಮುಗಿದ ನಂತರ ಆ ಶೂನ್ಯತೆ ಪರಲೋಕದಲ್ಲಿ ಮಾತ್ರವೇ ಪರಿಪೂರ್ಣವಾದ ಸಂತೃಪ್ತಿಯನ್ನು ಕಾಣಲು ಸಾಧ್ಯ. ಆದರೆ ಮಾನವನಾದರೂ ದೇವರನ್ನಾಗಲಿ ನ್ಯಾಯ ತೀರ್ಪಿನ ದಿನವನ್ನಾಗಲಿ ಕುರಿತು ಚಿಂತನೆಯನ್ನೇ ತೊರೆದುಬಿಟ್ಟು ಹಿಯಾದ ವಸ್ತುಗಳಲ್ಲಿಯೇ ತೃಪ್ತಿಯನ್ನು ಕಾಣಲು ಪ್ರಯತ್ನಿಸುವನು. ಆ ಪ್ರಯತ್ನವು ಅವನನ್ನು ವಿರಕ್ತಿಗೂ ನಾಶಕ್ಕೂ ನಡೆಸುತ್ತದೆ. ಒಬ್ಬ ಮನುಷ್ಯನನ್ನು ಕುರಿತು ಒಂದು ಕತೆ ಹೀಗಿದೆ. ಅವನಿಗೆ ಮೇಲೆ ಹೇಳಿದಂತೆ ಬಹಳ ಅಪೇಕ್ಷೆ ಇದ್ದಿತ್ತು. ಆದರೆ ಅವನಿಗೆ ಸಾಕಷ್ಟು ಅನುಭವವಿಲ್ಲದರಿಂದ ಪ್ರಾಪಂಚಿಕವಾದ ವಸ್ತುಗಳಿಂದಲೂ ಇತರ ಸಾಧನಗಳಿಂದಲೂ ತಾನು ತೃಪ್ತನಾಗಬಲ್ಲನೆಂದು ತಪ್ಪಾದ ಅಭಿಪ್ರಾಯದಿಂದ ತನಗೆ ಬೇಕಾದನ್ನು ಮಾಡಿಕೊಂಡು ಪ್ರಪಂಚ ಪರ್ಯ ನಟನೆಗೆ ಹೊರಟನು. ಸಂಕಟವಾಗಲಿ, ಕೊರತೆಯಾಗಲಿ, ಹಸಿವೆಯಾಗಲಿ, ಚಿಂತೆಯಾಗಲಿ ಇಲ್ಲದಂಥ ಸಮಾಧಾನಕರವಾದ ವಿಶ್ರಾಂತಿ ಸಿಗುವಂಥ ಒಂದು ಆಶ್ರಯವನ್ನು ತಾನು ನಿಶ್ಚಯವಾಗಿ ಕಂಡುಹಿಡಿಯಬಲ್ಲನೆಂಬ ನಂಬಿಕೆಯಿಂದ ಹೊರಟನು. ಒಂದೊಂದು ಸ್ಥಳವಾಗಿ ಅನೇಕ ತಿಂಗಳು ಅಲೆದಾಡಿದನು. ಆದರೆ ಅವನಿಗೆ ಇಷ್ಟವಾದ ಒಂದು ಸ್ಥಳವನ್ನು ಕಂಡುಹಿಡಿಯಲು ಅವನಿಗೆ ಸಾಧ್ಯವಾಗದೆ ಹೋಯಿತು. ಒಂದು ದಿನ ಅವನು ಚಿಂತಾಕ್ರಾಂತನಾಗಿ ಹೋಗುತ್ತಿದ್ದಾಗ ಒಂದು ಸಮಾಧಿ ಸ್ಥಳವನ್ನು ಕಂಡನು. ಅಲ್ಲಿ ಒಂದು ಹೊಸ ಸಮಾಧಿಯ ಬಳಿ ಒಬ್ಬ ವೃದ್ಧನು ಕುಳಿತಿರುವುದನ್ನು ಕಂಡನು. ಪ್ರಯಾಣಿಯು ಆ ಹಿರಿಯರನ್ನು ನೋಡಿ, ಅಯ್ಯ, ಏನನ್ನು ಕುರಿತು ಚಿಂತೆ ಮಾಡುತ್ತಿರುವೆ ಎಂದು ಕೇಳಿದನು. ಅದಕ್ಕೆ ಅವನು, ಈ ಪ್ರಪಂಚದ ಸ್ಥಿತಿಯನ್ನು, ಮಾನವನ ಜೀವಿತವು ಎಂಥ ಮಾಯೆ ಎಂಬುದನ್ನು ಕುರಿತು ಚಿಂತೆ ಮಾಡುತ್ತಿದ್ದೇನೆ. ನೀನು ಇಷ್ಟಪಟ್ಟರೆ ಈ ಹೊಸ ಸಮಾಧಿಯ ಕಥೆಯನ್ನು ನಾನು ನಿನಗೆ ಹೇಳುವೆನು ಎಂದನು. ವೃದ್ಧನು, ಕೆಲವು ದಿನಗಳಿಗೂ ಹಿಂದೆ ನನ್ನ ಗ್ರಾಮದಿಂದ ಇಬ್ಬರು ಸೌದೆ ಕಡಿಯುವವರು ಸೌದೆ ಕಡಿಯುವುದಕ್ಕಾಗಿ ಹೋದರು. ಆಕಸ್ಮಿಕವಾಗಿ ನಾನು ಅಲ್ಲಿ ಹೋದೆನು. ಅವರು ಒಂದು ಪೊದೆಯ ಬಳಿ ಕುಳಿತಿದ್ದರು. ಅವರನ್ನು ಕರೆದನು. ಅವರು ತಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದರಿಂದ ಉತ್ತರ ಕೊಡಲಿಲ್ಲ. ನನ್ನ ಬಳಿ ಬರಲೂ ಇಲ್ಲ. ಆದ್ದರಿಂದ ನಾನೇ ಅವರಲ್ಲಿದ್ದಿಗೆ ಹೋದೆನು. ನನ್ನನ್ನು ನೋಡಿದ ಕೂಡಲೇ ಒಬ್ಬನು ಅವಸರವಾಗಿ ಒಂದು ಬಟ್ಟೆಯನ್ನೆತ್ತಿ ಏನನ್ನು ಮುಚ್ಚಿದನು. ಆ ಬಟ್ಟೆಯ ಕೆಳಗೆ ಏನಿದೆ ಎಂದು ನಾನು ಕೇಳಿದೆನು. ನಾನು ಕೇಳಿದಕ್ಕೆ ಅವರು ಏನೂ ಉತ್ತರ ಕೊಡದೆ ಜಾರಿಕೊಂಡು ತಮ್ಮ ರಹಸ್ಯವನ್ನು ಮರೆಮಾಡಲು ಯತ್ನಿಸಿದರು. ಆದರೆ ಕೊನೆಗೆ ನನ್ನೊಂದಿಗೆ ಮಾತಾಡಿ ಏನನ್ನು ಮರೆಮಾಚದೆ ಎಲ್ಲವನ್ನು ಬಾಯ್ಬಿಟ್ಟರು. ನಾವು ಈ ಮಾರ್ಗದಲ್ಲಿ ಹೋಗುತ್ತಿರುವಾಗ ಪೊದೆಯೊಳಗೆ ಏನೋ ಹೊಳೆಯುವುದನ್ನು ಕಂಡು ಸಮೀಪಕ್ಕೆ ಹೋದಾಗ ಈ 2 ಬಂಗಾರದ ಗುಂಡುಗಳನ್ನು ಕಂಡೆವು. ಅವು ಏನೆಂದು ಹೇಗೆ ಹಂಚಿಕೊಳ್ಳುವುದೆಂದು ನೀನು ಹೇಳು ಎಂದರು. ಅದನ್ನು ಕೇಳಿದ ನಾನು, ಈ 2 ಚಿನ್ನದ ಗುಂಡುಗಳಲ್ಲ, ಮರಣಕ್ಕೆ ಕಾರಣವಾಗಿರುವ ಸಿಡಿಮದ್ದುಗಳ ಗುಂಡುಗಳು ಎಂದು ಹೇಳಿದೆನು. ಅವರು ಅದನ್ನು ಆ ಪೊದರಿನಲ್ಲಿಯೇ ಬಿಟ್ಟು ಹೊರಟು ಹೋಗುವುದೇ ಒಳ್ಳೆಯದು ಎಂದು ಹೇಳಿದೆನು. 2 ದಿನಗಳಿಗೂ ಹಿಂದೆ ಕೆಲವು ಕಳ್ಳರು ಒಂದು ಬ್ಯಾಂಕ್ ಅಧಿಕಾರಿಯ ಮನೆಯ ನುಗ್ಗಿ ಚಿನ್ನ ಹಣಗಳನ್ನು ದೋಚಿಕೊಂಡು ಹೋದರೆಂದು, ಒಂದು ವೇಳೆ ಕಳ್ಳರು ಚಿನ್ನದ ಗುಂಡುಗಳನ್ನು ಪೊದರಿನಲ್ಲಿ ಇಟ್ಟಿರಬೇಕೆಂದು ಎಲ್ಲಿಯಾದರೂ ಅವರು ಹುದುಗಿದ್ದು ಇವರನ್ನು ಕೊಲ್ಲಬೇಕೆಂದು ಸಂಚು ಮಾಡಿರಬೇಕೆಂದು ಈ ಗುಂಡುಗಳನ್ನು ಊರಿನೊಳಗೆ ತೆಗೆದುಕೊಂಡು ಹೋದರೆ ಕಾವಲುಗಾರರಿಂದ ಸೆರೆಯಾಗುವಿರಿ ಎಂದು ಹೇಳಿದೆನು. ಆಗ ಅವರಿಬ್ಬರು, ಹೌದು ಅಯ್ಯ, ನೀವು ಹೇಳುವುದು ಸರಿ, ನೀವು ಮುಂದೆ ನಡೆಯಿರಿ, ನಾವು ಸೌದೆ ಹೊತ್ತು ನಿಮ್ಮ ಹಿಂದೆ ಬರುತ್ತೇವೆ ಎಂದರು. ನಾನು ಅವರನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದೆನು. ಅನಂತರ ಆ ಮಾರ್ಗವಾಗಿ ಮತ್ತೊಬ್ಬ ದಾರಿಹೋಕನು ಬಂದನು. ಆಗ ಆ ಇಬ್ಬರು ಚಿನ್ನದ ಗುಂಡುಗಳಿಗಾಗಿ ಕಾದಾಡುತ್ತಿರುವುದನ್ನು ನೋಡಿದನು. ಅವರಲ್ಲಿ ಒಬ್ಬನು ತಾನೇ ಅದನ್ನು ಮೊದಲು ನೋಡಿದನು. ಆದ್ದರಿಂದ ನನಗೆ 1.5 ಗುಂಡು ಬರಬೇಕು ಎಂದನು. ಆದರೆ ಮತ್ತೊಬ್ಬನು ಇಬ್ಬರಿಗೂ ಸರಿಸಮವಾದ ಭಾಗ ಸೇರಬೇಕೆಂದು ಆ ರೀತಿ ಕೊಡದಿದ್ದರೆ ತಾನು ಕಾವಲು ನಿಲಯಕ್ಕೆ ಹೋಗಿ ಹೇಳುವುದಾಗಿ ಬೆದರಿಸಿದನು. ತನಗೆ ಹೆಚ್ಚು ಬರಬೇಕೆಂದು ವಾದಿಸಿದವನು, ಸರಿ, ನೀನು ಹೇಳಿದಂತೆ ಆಗಲಿ. ಕತ್ತಲೆಯಾಗುವವರೆಗೆ ನಾವಿಲ್ಲಿಯೇ ಇರೋಣ, ನಂತರ ಹಾಗೆ ಮಾಡೋಣ. ಈಗ ನಮ್ಮಿಬ್ಬರಿಗೂ ಬಹಳ ಹಸಿವೆಯಾಗುವುದರಿಂದ ನೀನು ಊರೊಳಗೆ ಹೋಗಿ ಆಹಾರವನ್ನು ತೆಗೆದುಕೊಂಡು ಬಾ, ನಂತರ ನಾವು ಪಾಲು ಮಾಡಿಕೊಳ್ಳೋಣವೆಂದನು. ಹಾಗೆಯೇ ಒಬ್ಬನು ಹೋದನು. ಅಲ್ಲಿ ಉಳಿದಿದ್ದ ಮತ್ತೊಬ್ಬನು ನನ್ನ ಕೊಡಲಿಯನ್ನು
ನಾನೀಗ ಚೆನ್ನಾಗಿ ಅರಿತಗೊಳಿಸುವೆನು. ಊರೊಳಗೆ ಹೋಗಿರುವವನು ಬಂದ ಕೂಡಲೇ ಅವನ ತಲೆಯನ್ನು ಕಡಿದು ಹಾಕಿ ನಾನೇ 2 ಬಂಗಾರದ ಗುಂಡುಗಳನ್ನು ತೆಗೆದುಕೊಳ್ಳುವೆನು ಎಂದುಕೊಂಡನು. ಅತ್ತ ಊರೊಳಗೆ ಹೋದವನು ತನ್ನೊಳಗೆ ಒಂದು ಕುತಂತ್ರವನ್ನು ಮಾಡಿಕೊಂಡು, ನನ್ನ ಸ್ನೇಹಿತನಿಗಾಗಿ ನಾನು ತೆಗೆದುಕೊಂಡು ಹೋಗುವ ಆಹಾರದಲ್ಲಿ ಸ್ವಲ್ಪ ವಿಷ ಹಾಕಿ ಕೊಡುತ್ತೇನೆ, ಅದನ್ನು ತಿಂದು ಅವನು ಸಾಯುವನು, ಆಗ 2 ಗುಂಡುಗಳು ನನಗೆ ಸಿಕ್ಕುವುದು ಎಂದುಕೊಂಡನು. ಅದೇ ರೀತಿ ಮೊದಲನೆಯವನು ತನ್ನ ಕೈಯಲ್ಲಿ ಕೊಡಲಿಯೊಂದಿಗೆ ಕಾದಿದ್ದಾಗ ಎರಡನೆಯವನು ಬಂದ ಕೂಡಲೇ ಅವನನ್ನು ಕೊಡಲಿಯಿಂದ ಬಡಿದು ಹಾಕಿದನು. ಆಯಿತು, ಇನ್ನೂ 2 ಗುಂಡು ತನ್ನದೇ ಎಂದುಕೊಂಡು ಸ್ವಲ್ಪ ವಿಶ್ರಮಿಸಿದ ನಂತರ ಊಟ ಮಾಡಲು ಪ್ರಾರಂಭಿಸಿದನು. ಅದರಲ್ಲಿ ಸ್ವಲ್ಪ ವಿಷ ಬೆರೆತಿದ್ದನ್ನು ಅರಿಯದೆ ತಿಂದದರಿಂದ ಕೆಲವೇ ಗಳಿಗೆಯೊಳಗಾಗಿ ಅವನು ಸತ್ತನು. ಕಾವಲು ನಿಲಯದವರು ಊರೊಳಗೆ ನಡೆದ ದರೋಡೆಯನ್ನು ಕುರಿತು ಅಲ್ಲಲ್ಲಿ ಕಳ್ಳರನ್ನು ಹುಡುಕುತ್ತಾ ಈ ಕಾಡಿನ ಮಾರ್ಗವಾಗಿ ಬಂದಾಗ ಈ ಸೌದೆ ಕಡಿಯೋರಿಬ್ಬರು ಸತ್ತು ಬಿದ್ದಿದ್ದನ್ನು, ಅವರ ಸಮೀಪವಿದ್ದ ಚಿನ್ನದ ಗುಂಡುಗಳನ್ನು ಕಂಡರು. ಅದನ್ನು ತೆಗೆದುಕೊಂಡು ಹೋಗಿ ಅದು ಯಾರಿಗೆ ಸೇರಬೇಕೋ ಅವರಿಗೆ ಅದನ್ನು ಕೊಟ್ಟರು. ಸೌದೆ ಕಡಿಯೋರಿಬ್ಬರನ್ನು ಈ ಸಮಾಧಿಯಲ್ಲಿ ಉಣಿದರು. ನಾನು ಅವರಿಗೆ ಹೇಳಿದ ಬುದ್ಧಿ ಮಾತನ್ನು ಅವರು ಕೇಳಿದ್ದರೆ ಅವರಿಗೆ ಈ ಗತಿ ಬರುತ್ತಿರಲಿಲ್ಲ. ಆದ್ದರಿಂದ ನಾವು ಈ ಲೋಕದಲ್ಲಿ ಇರುವವರೆಗೂ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. ಆತನ ಪ್ರೀತಿಯಲ್ಲಿ ನಾವು ಭದ್ರವಾಗಿರುತ್ತೇವೆ. ಪ್ರಯಾಣಿ, ಬುದ್ಧಿವಾದವುಳ್ಳ ಈ ಸಂಭವವನ್ನು ನೀನು ನನಗೆ ಹೇಳಿದ್ದರಿಂದ ನಿನಗೆ ವಂದನೆಗಳು. ನಾವು ಮಾತಾಡುತ್ತಲೇ ಮುಂದೆ ನಡೆಯೋಣ ಬಾ ಎಂದು ಅವನು ಮುಂದೆ ಹೊರಟನು. ವೃದ್ಧನು, ನಿನಗೆ ಶ್ರಮವಿಲ್ಲವಾದರೆ ಮತ್ತೊಂದನ್ನು ತೋರಿಸಲಾಶಿಸುತ್ತೇನೆ. ಅದು ಬಹಳ ಸ್ವಾರಸ್ಯವಾಗಿರುವುದು ಮಾತ್ರವಲ್ಲ, ಬುದ್ಧಿವಂತಿಕೆಯಾಗಿಯೂ ತೋರುವುದು. ಇಲ್ಲಿರುವ ಮತ್ತೊಂದು ಅಮೃತಶಿಲೆಯ ಸಮಾಧಿಯನ್ನು ನೋಡು. ಒಂದಾನೊಂದು ಕಾಲದಲ್ಲಿ ಬಹಳ ದೊಡ್ಡ ಶ್ರೀಮಂತನಾಗಿದ್ದನು. ಅವನ ಹೆಸರು ಅದರ ಮೇಲೆ ಬರೆದಿದೆ. ಈ ಸಮಾಧಿ ಅವನದೇ. ಅವನ ಹೆಸರಿಗೆ ಅದು ಜ್ಞಾಪಕಾರ್ಥವಾಗಿ ನಿಂತಿದೆ. ಆದರೆ ಅವನ ಆತ್ಮವು ಪರಲೋಕದಲ್ಲಿದೆಯೋ ಅಥವಾ ನರಕದಲ್ಲಿದೆಯೋ ಅದು ದೇವರಿಗೆ ಗೊತ್ತು. ಪ್ರಾಪಂಚಿಕರು ಬರೀ ಹೆಸರಿಗಾಗಿ ಜ್ಞಾಪಕಾರ್ಥವನ್ನಿಟ್ಟುಕೊಳ್ಳಲು ಆಶೆ ಪಡುತ್ತಾರೆ. ಆದರೆ ಆ ಆತ್ಮ ನರಕದಲ್ಲಿ ಯಾತನೆ ಪಡುತ್ತಿರುವುದಾದರೆ ಈ ಜ್ಞಾಪಕಾರ್ಥದಿಂದ ಪ್ರಯೋಜನವೇನು? ಅಗೋ, ಅಲ್ಲಿ ಸ್ವಲ್ಪ ಕೆಳಭಾಗದಲ್ಲಿ ಒಂದು ಮಣ್ಣಿನ ಗುಡ್ಡೆ ಕಾಣುವುದಲ್ಲವೇ? ಅದರ ಕೆಳಗೆ ಒಬ್ಬ ಮನುಷ್ಯನ ಎಲುಬುಗಳನ್ನು ಉಣಲಾಗಿದೆ. ಆ ವ್ಯಕ್ತಿ ಒಬ್ಬ ಗರ್ವಿ, ಕ್ರೂರಿಯಾದ ಮನುಷ್ಯನಾಗಿದ್ದು ಹೇಳತಿರದ ಕೆಡುಕು, ಬಲಾತ್ಕಾರ, ತಂತ್ರಗಳನ್ನು ಉಪಯೋಗಿಸಿ ತನ್ನನ್ನು ಅರಸನಾಗಿ ಪ್ರಕಟಿಸಿಕೊಂಡನು. ಅವನು ಯಾರನ್ನು ಗೌರವಿಸುತ್ತಿರಲಿಲ್ಲ. ತನ್ನ ಪ್ರಜೆಗಳು ತನ್ನನ್ನು ದೇವರೆಂದು ಪೂಜಿಸುವಂತೆ ಬಲಾತ್ಕಾರಿಸಿದನು. ಕೊನೆಯಲ್ಲಿ ಒಂದು ರೋಗ ಅವನನ್ನು ಹಿಡಿಯಿತು. ಅದು ಅವನ ಶರೀರವನ್ನು ತಿಂದುಬಿಟ್ಟಿತು. ಅವನ ಮರಣ ದೂತರಾಗಿ ಅವನ ಪ್ರಾಣವನ್ನೇ ತೆಗೆಯಿತು. ಕೊನೆಗೆ ಅವನನ್ನು ಊತಿಟ್ಟ ಗುಣಿಯಿಂದ ನಾಯಿನರಿಗಳು ಅವನ ಶವವನ್ನು ಎಳೆದಾಡಿ ತಿಂದವು. ಒಂದು ದಿನ ನಾನು ಆ ದಾರಿಯಲ್ಲಿ ಹೋಗುತ್ತಿರುವಾಗ ಏನೋ ವಸ್ತುವನ್ನು ಎಡವಿದೆನು. ಏನೆಂದು ನೋಡಲು ಅದು ಆ ವ್ಯಕ್ತಿಯ ತಲೆಬುರುಡೆ ಎಂದು ತಿಳಿಯಿತು. ಒಂದು ಕಾಲದಲ್ಲಿ ಕಿರೀಟವನ್ನು ಧರಿಸಿ ಮೆರೆದಾಡಿದ ಅವನ ತಲೆ ಇಂದು ಮಾನವರ ಕಾಲಿಗೆ ತಗಲುವಂತೆ ಬಿತ್ತಿರುವುದನ್ನು ಕಂಡು ನಾನು ಈ ರೀತಿ ಅಂದುಕೊಂಡೆನು. ಭೂಲೋಕದ ಅರಸರೇ, ನ್ಯಾಯಾಧಿಪತಿಗಳೇ, ತಿಳಿದುಕೊಳ್ಳಿರಿ. ಇಂದು ನೀವು ಕಿರೀಟ ಧರಿಸಿ ಸಿಂಹಾಸನದಲ್ಲಿ ಕುಳಿತಿರುವಿರಿ. ನಾಳೆಯ ದಿನ ನಿಮ್ಮ ಕಪಾಲಗಳು ಮಣ್ಣಿಗೆ ಮಣ್ಣಾಗಿ ಹೋಗುವುದು. ನಾನು ಅಲ್ಲಿದ್ದಂಥ ಎಲ್ಲ ಎಲುಬುಗಳನ್ನು ಒಂದುಗೂಡಿಸಿ ಮತ್ತೆ ಊತಿಟ್ಟೆನು. ಪ್ರಪಂಚದ ಎಲ್ಲ ಆಡಂಬರಕ್ಕೂ ಉಲ್ಲಾಸಕ್ಕೂ ಉಂಟಾಗುವ ಅಂತ್ಯ ಬಹಳ ಪರಿತಾಪಕರವಾದದ್ದು, ಭಯಂಕರವಾದದ್ದು ಎಂಬುದನ್ನು ಮರೆಯಬಾರದು. ಸರಿ, ನಾವು ಇಲ್ಲಿಂದ ಹೋಗೋಣವೆಂದು ಅಲ್ಲಿಂದ ಮುಂದೆ ನಡೆದರು. ಪ್ರಯಾಣಿ, ಪೂಜ್ಯರೇ, ಈ ಲೋಕದ ಸ್ಥಿತಿ ಪರಿತಾಪಕರವಾದದ್ದು, ಅಕ್ರಮವುಳ್ಳದು, ಅದರಲ್ಲಿ ಸಂಶಯವೇ ಇಲ್ಲ. ಇದನ್ನು ಸರಿಪಡಿಸುವಂಥ ಮಾರ್ಗವಿದ್ದರೆ ದಯವಿಟ್ಟು ತಿಳಿಸಿರಿ. ವೃದ್ಧರು, ಪ್ರಪಂಚದಲ್ಲಿ ಬಹಳ ಅಕ್ರಮ ತುಂಬಿರುವುದು ನಿಜವೇ? ಆದರೂ ಅದೇ ಸಮಯದಲ್ಲಿ ಜನರನ್ನು ಕೆಡುಕಿನಿಂದಲೂ ಅದರ ಹಿಡಿತದಿಂದಲೂ ಕಾದುಕೊಳ್ಳುವುದಕ್ಕಾಗಿ ಅಪಾರವಾದ ಪ್ರೀತಿಯಿಂದ ಕೂಡಿದಂಥ ಒಂದು ಅಲೆಯು ಬಹಳ ಮಹಿಮೆಯಿಂದ ಎಲ್ಲ ದಿಕ್ಕುಗಳಿಗೂ ಪ್ರಸರಿಸುತ್ತಿದೆ. ಆ ಅಲೆಯ ಹೊಡೆತದಿಂದ ಏಳುವಂಥ ಚಿಕ್ಕ ಅಲೆಗಳೆಂಬ ಪ್ರಾರ್ಥನೆಯ ಮೂಲಕ ಮುಳುಗುವವರಿಗೆ ಮಾತ್ರವೇ ಅದು ಆರೋಗ್ಯವನ್ನು, ಸಂತೋಷವನ್ನು
ನಿಜ ಸಮಾಧಾನವನ್ನು ಕೊಡುತ್ತದೆ. ಮೆಕ್ಸಿಕೋವಿನ ಬಿಸಿನೀರಿನ ಬುಗ್ಗೆಯು ಹಾದು ತನ್ನ ಬಿಸಿನೀರಿನ ಬುಗ್ಗೆಯ ಮೂಲಕ ಆರ್ಟಿಕ್ ಸಮುದ್ರದ ಮಂಜುಗಡ್ಡೆಯನ್ನು ಕರಗಿಸಿ ಉತ್ತರ ಧ್ರುವ ಪ್ರದೇಶಗಳಲ್ಲಿ ಜೀವಿಸುವ ಜನರು ಹೆಚ್ಚು ಚಳಿಯಿಂದ ಬರುವ ತೊಂದರೆಗಳಿಂದ, ಆಪತ್ತುಗಳಿಂದ ಕಷ್ಟಪಡದಂತೆ ಅವರನ್ನು ಕಾಪಾಡುವ ರೀತಿಯಲ್ಲಿ ಈ ದೈವಿಕ ಅಲೆಯು ಪ್ರವಹಿಸುತ್ತದೆ. ಅಪಾರವಾದ ಪ್ರೀತಿಯಾಗೂ ಜೀವದ ರೂಪದಲ್ಲಿ ಸಾರ್ಥಕವಾಗುವ ಈ ಅದ್ಭುತವಾದ ಅಲೆಯು ದೇವರು ತಾನೇ ಮಾನವನ ಉಪಯೋಗಕ್ಕಾಗಿ ಏರ್ಪಾಟು ಮಾಡಿರುವ ಮಹತ್ತರವಾದ ಯೋಜನೆ. ಭಗವಂತನ ಮೇರೆಯೇ ಇಲ್ಲದ ಈ ಪ್ರೀತಿಯಲ್ಲಿ ಬದುಕಿ ಬಾಳುವವರು ಎಲ್ಲಿ ಸಂಚರಿಸಿದರೂ ಇತರರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಶ್ರಮಪಡುವರು. ದುಷ್ಟರಾದವರು ಅವರನ್ನು ಕುರಿತು ಕೆಟ್ಟದಾಗಿಣಿಸಿ ಅವರಿಗೆ ಕೇಡನ್ನೇ ಉಂಟು ಮಾಡುವರು. ಆದಾಗ್ಯೂ ಇವರು ಮುಯಿಗೆ ಮುಯಿ ತೀರಿಸದೆ ಕೆಡುಕಿಗೆ ಬದಲು ಒಳ್ಳೆಯದನ್ನೇ ಮಾಡುವರು. ಈ ಸತ್ಯಾರ್ಥವನ್ನು ವಿವರಿಸುವ ಕತೆ ಹೀಗಿದೆ. ಒಂದನೊಂದು ಕಾಲದಲ್ಲಿ ಶ್ರೀಮಂತನಿದ್ದನು. ದೇವರು ಅವನಿಗೆ ಒಂದು ಗಂಡು ಮಗುವನ್ನು ಅನುಗ್ರಹಿಸಿದನು. ಮಗುವು ಜನಿಸಿದ ಕೆಲವೇ ದಿನಗಳಲ್ಲಿ ಆ ಶ್ರೀಮಂತನು ತನ್ನ ಪತ್ನಿಯನ್ನು, ಮಗನನ್ನು, ವಿವಾಹವಾಗದ ತನ್ನ ತಂಗಿಯನ್ನು ಬಿಟ್ಟು ಕಾಲವಾದನು. ಇಬ್ಬರು ಸ್ತ್ರೀಯರು ವಾರಗಟ್ಟಲೆ ತೀರಿಕೊಂಡ ವ್ಯಕ್ತಿಗಾಗಿ ಗೋಳಾಡುತ್ತಿದ್ದರು. ಅನಂತರ ಸತ್ತು ಹೋದ ಶ್ರೀಮಂತನ ಆಸ್ತಿಗಾಗಿ ವ್ಯಾಜ್ಯ ಪ್ರಾರಂಭವಾಯಿತು. ವಿವಾಹವಾಗದ ಸ್ತ್ರೀ ತನ್ನ ಸಹೋದರನ ಆಸ್ತಿಯಲ್ಲಿ ತನಗೆ ಪಾಲುಂಟು ಎಂದು ವಾದಿಸಿದಳು. ಆದರೆ ವಿಧವೆ ತಾಯಿಯು, ಈ ರೀತಿ ನೀನು ನನ್ನೊಂದಿಗೆ ವ್ಯಾಜ್ಯ ಮಾಡಬಾರದು. ನನ್ನ ಯಜಮಾನರು ಬರೆದಿಟ್ಟಿರುವ ಮರಣ ಶಾಸನದ ಪ್ರಕಾರ ಆಸ್ತಿಯೆಲ್ಲವೂ ತನ್ನ ಮಗನದೆಂದು, ಆದರೂ ನಿನ್ನ ವಿವಾಹದ ಖರ್ಚನ್ನೆಲ್ಲ ತಾನು ವಹಿಸಿಕೊಳ್ಳುವೆನೆಂದು ಹೇಳಿದಳು. ಆದರೆ ಆ ಯುವತಿಯು ಅದನ್ನು ಆಲಕ್ಷಿಸಲಿಲ್ಲ. ಅವಳು ಕೋಪಿಷ್ಠೆಯಾದ್ದರಿಂದ ತನ್ನ ಅತ್ತಿಗೆ ಎಂದು ಸಹ ನೆನೆಸದೆ ಅವಳಿಗೆ ಕಿರುಕುಳ ಕೊಡಲಾರಂಭಿಸಿದಳು. ಏನಾದರೂ ಮಾಡಿ ಸೇಡು ತೀರಿಸಿಕೊಳ್ಳಬೇಕೆಂದು ಯತ್ನಿಸಿದಳು. ಒಂದು ದಿನ ಮಗುವಿನ ತಾಯಿ ಹೊರಗೆ ಹೋಗಿದ್ದಾಗ ತನ್ನ ಅತ್ತಿಗೆಯ ಮಗುವನ್ನು ತೆಗೆದುಕೊಂಡಳು. ಆದರೆ ಕೊಲ್ಲಲು ಮನಸ್ಸಾಗದ್ದರಿಂದ ಒಂದು ಬುಟ್ಟಿಯಲ್ಲಿ ಮಗುವನ್ನಿಟ್ಟು ಮುಚ್ಚಿ ಮನೆಗೆ ಸ್ವಲ್ಪ ದೂರದಲ್ಲಿದ್ದ ಒಂದು ನದಿಯಲ್ಲಿ ತೇಲಿಬಿಟ್ಟಳು. ಸ್ವಲ್ಪ ದೂರದಲ್ಲಿ ಕೆಲವು ಬೆಸ್ತರು ಮೀನು ಹಿಡಿಯುತ್ತಿದ್ದರು. ನದಿಯ ನೀರಿನಲ್ಲಿ ತೇಲು ಬರುತ್ತಿರುವ ಬುಟ್ಟಿಯನ್ನು ನೋಡಿದರು. ಒಬ್ಬನು ನೀರಿನಿಂದ ಆ ಬುಟ್ಟಿಯನ್ನೆತ್ತಿಕೊಂಡು ಹೋಗಿ ಅದನ್ನು ತೆರೆದು ನೋಡಿದನು. ಅದರಲ್ಲಿ ಒಂದು ಅಂದವಾದ ಕೂಸು ಮಲಗಿ ನಿದ್ರಿಸುತ್ತಿತ್ತು. ಅವನಿಗೆ ಬಹಳ ಆಶ್ಚರ್ಯವಾಯಿತು. ಅವನ ಆ ಮಗುವನ್ನು ತನ್ನ ಸ್ವಂತ ಮಗುವಾಗಿ ತೆಗೆದುಕೊಂಡು ಸಾಕಲಾರಂಭಿಸಿದನು. ಇತ್ತ ಮನೆಗೆ ಹಿಂದಿರುಗಿದ ತಾಯಿ ತನ್ನ ಮಗುವನ್ನು ಕಾಣದೆ ಅತ್ತು ಗೋಳಾಡಿದಳು. ಇದರಿಂದ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಯತ್ನಿಸಿದಾಗ ಅವಳ ಬಂಧುಗಳು ಅವಳನ್ನು ಕಾಪಾಡಿದರು. ಮಗು ಕಾಣದೆ ಹೋದದರಿಂದ ಆಸ್ತಿಯನ್ನು ಪಾಲು ಮಾಡುವ ವಿಷಯ ಹಾಗೆಯೇ ನಿಂತಿತು. ಇಬ್ಬರು ಸ್ತ್ರೀಯರು ಅದೇ ಮನೆಯಲ್ಲಿ ವಾಸವಾಗಿದ್ದರು. ಆ ಹುಡುಗನು ಬೆಸ್ತರ ಮನೆಯಲ್ಲಿ ಬೆಳೆಯುತ್ತಿದ್ದನು. ಅವರ ಕಸುಬನ್ನು ಕಲಿತುಕೊಂಡನು. ಒಂದು ದಿನ ಅವನು ತಾನು ಹಿಡಿದ ಕೆಲವು ಮೀನುಗಳನ್ನು ಮಾರಲು ಪಟ್ಟಣಕ್ಕೆ ಬಂದಾಗ ಆಕಸ್ಮಿಕವಾಗಿ ಅವನು ತನ್ನ ತಾಯಿಯಿರುವ ಕಡೆಗೆ ಬಂದನು. ತಾಯಿಗೆ ಅವನು ಯಾರೆಂದು ಗೊತ್ತಿಲ್ಲ. ಮಗನಿಗೆ ಇವಳು ತನ್ನ ತಾಯಿ ಎಂದು ತಿಳಿದಿರಲಿಲ್ಲ. ಮೀನನ್ನು ಕೊಂಡ ಬಳಿಕ ಆ ಹುಡುಗನನ್ನು ಕುರಿತು ಆ ತಾಯಿಯು, ತಮ್ಮ, ನನ್ನ ಮಗನು ಇಂದು ಜೀವಿಸಿದ್ದರೆ ಅವನು ಸರಿಯಾಗಿ ನಿನ್ನ ವಯಸ್ಸಿನವನೇ ಆಗಿರುತ್ತಿದ್ದನು. ನಿನಗೆ ತಾಯಿದ್ದಾಳಾ ಎಂದು ಕೇಳಿದಳು. ಅವನು, ನನ್ನ ತಾಯಿಯು ಎಲ್ಲಿರುವಳೋ ನನಗೆ ಗೊತ್ತಿಲ್ಲ. ಆದರೆ ತಾನು ಮಗುವಾಗಿದ್ದಾಗ ಒಬ್ಬ ಬೆಸ್ತನು ನನ್ನನ್ನು ನದಿ ನೀರಿನಿಂದ ಎಳೆದು ಕಾಪಾಡಿದನು ಎಂದು ಮಾತ್ರವೇ ನನಗೆ ಗೊತ್ತು ಎಂದನು. ಆಗ ಆ ತಾಯಿಯು ಅವನ ಬಳಿ, ನಿನ್ನ ತಾಯಿಯು ಯಾರೆಂದು ನಿನಗೆ ತಿಳಿಯದಿದ್ದರೆ ನೀನು ನನ್ನ ಮನೆಯಲ್ಲೇ ಇರು. ನಾನು ನಿನ್ನನ್ನು ನನ್ನ ದತ್ತುಪುತ್ರನನ್ನಾಗಿ ತೆಗೆದುಕೊಳ್ಳುವೆನು. ನಿನ್ನ ಪ್ರಾಣವನ್ನು ಕಾಪಾಡಿದಂಥ ನಿನ್ನನ್ನು ಸಾಕಿಸಲೈದ ಬೆಸ್ತನಿಗೆ ಏನಾದರೂ ಬಹುಮಾನ ಕೊಡುವೆನು. ಅವನು ಮನೆಯಲ್ಲೇ ಇರುವುದಾದರೆ ಅವನನ್ನು ನಮ್ಮ ಮನೆಯಲ್ಲಿ ಕೆಲಸಗಾರನಾಗಿ ನೇಮಿಸಿಕೊಳ್ಳುವೆನು ಎಂದಳು. ಅದನ್ನು ಕೇಳಿದ ಹುಡುಗನಿಗೆ ಬಹಳ ಸಂತೋಷವಾಯಿತು. ಅವನು ನೆಟ್ಟಗೆ ತನ್ನ ಮನೆಗೆ ಓಡಿ ಬೆಸ್ತನನ್ನು ಕರೆತಂದನು. ಅವನು ಆ ತಾಯಿಯ ಬಳಿ ಮಗುವಿನ ಸುದ್ದಿಯೆಲ್ಲವನ್ನು ತಿಳಿಸಿದನು. ಮಗುವನ್ನು ನದಿಯಲ್ಲಿ ಹೊತ್ತು ತಂದ ಬುಟ್ಟಿಯನ್ನು ತೋರಿಸಿದನು. ಆ ಬುಟ್ಟಿಯು ತನ್ನದೆಂದು ವಿಧವೆ ಕೂಡಲೇ ಗುರುತು ಹಿಡಿದಳು. ಅದರಲ್ಲಿ ಹಾಕಿದ ಒಂದು ತಗಡಿನಲ್ಲಿ ಅವಳ ಹೆಸರು ಇದ್ದಿತ್ತು. ತನ್ನ ಮಗನು ಕಾಣೆಯಾದ ದಿನವೇ ಬುಟ್ಟಿಯು ಕಾಣಲಿಲ್ಲವೆಂದು ತನ್ನ ಮಗುವಿನ ಮೊಣಕೈಯಲ್ಲಿ ಒಂದು ಗುರುತು ಇದೆ ಎಂದು ತಾಯಿ ನೆನೆಸಿಕೊಂಡಳು. ಹುಡುಗನು ಮೊಣಕೈಯನ್ನು ತೋರಿಸಿದಾಗ ಗುರುತನ್ನು ಅವಳು ನೋಡಿದ ಕೂಡಲೇ, ತಮ್ಮ, ನೀನು ನನ್ನ ಮಗನೇ ಹೌದು, ನನ್ನ ಸ್ವಪುತ್ರನು ಎಂದು ಹೇಳಿ ಮಗನನ್ನು ಅಪ್ಪಿಕೊಂಡು ಆನಂದಿಸಿದಳು. ಇದು ಹೇಗೆ ನಡೆಯಿತೆಂದು ವಿಚಾರಿಸಿದಾಗ ಅತ್ತೆಯು,
ತಪ್ಪಿತಸ್ಥಳಾಗಿ ಕಂಡು ಹಿಡಿಯಲ್ಪಟ್ಟಳು. ಅವಳು ತನ್ನ ಅತ್ತಿಗೆಯ ಬಳಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಬೇಡಿದಳು. ವಿಧವೆಯು ಕಳೆದುಕೊಂಡಂತ ತನ್ನ ಮಗನನ್ನು ಪುನಃ ಪಡೆದ ಸಂತೋಷದಲ್ಲಿ ತನ್ನ ಯೌವನವನ್ನು ಮತ್ತೆ ಪಡೆದುಕೊಂಡಳು. ದೇವರು ತನಗೆ ತೋರಿಸಿದ ಅದ್ಭುತವಾದ ಕರುಣೆಯನ್ನು ನೆನೆಸಿ ಸ್ತುತಿಸಿದಳು. ತನ್ನ ಮಗನನ್ನು ಸಾಕಿದ ಬೆಸ್ತನಿಗೆ ತಾನು ಋಣಿಯಾಗಿದ್ದೆನೆಂದು ತಿಳಿದು ತನ್ನ ಕೆಲಸದವರ ಮೇಲೆ ಹಿರಿತನವನ್ನು ಕೊಟ್ಟಳು. ಆದರೆ ತನ್ನ ನಾದಿನಿಯನ್ನು ಸಹಿಸಲಾಗಲಿಲ್ಲ. ಅವಳನ್ನು ಕಂಡಾಗಲೆಲ್ಲ ತನ್ನ ಮುಖವನ್ನು ಕೆಂಪಗೆ ಮಾಡಿಕೊಂಡು ಕೋಪಗೊಳ್ಳುತ್ತಿದ್ದಳು. ಮುಯ್ತೀರಿಸುವ ಗುಣ ತನ್ನಲ್ಲಿ ಬರಕೂಡದೆಂದು ಮಗನು ತಾಯಿಯನ್ನು ಎಚ್ಚರಿಸಿದನು. ಮಗನು ಬೆಳೆದು ಯುವಕನಾದನು. ತನ್ನ ತಾಯಿಗೂ ಮನೆಯಲ್ಲಿದ್ದ ತನ್ನ ಅತ್ತೆಗೂ ತನ್ನಿಂದಾದ ಎಲ್ಲ ಕರ್ತವ್ಯಗಳನ್ನು ಮಾಡಿದನು. ಅತ್ತೆಯ ದುರ್ಗುಣವನ್ನು ಜನರು ಅರಿತದರಿಂದ ಅವಳನ್ನು ವಿವಾಹವಾಗಲು ಯಾರೂ ಮುಂದೆ ಬರಲಿಲ್ಲ. ಒಳ್ಳೆಯ ಗುಣಗಳಿಂದ ಕೂಡಿದ ಯುವಕನು ತನ್ನ ಒಳ್ಳೆತನದಿಂದ ಕೆಡುಕನ್ನು ಜಯಿಸಿದನು. ಗೌರವಾನ್ವಿತ ವೃದ್ಧರ ಸಂಪರ್ಕದಿಂದ ಸಂಭಾಷಣೆ ಹಾಗೂ ಅವರು ಹೇಳಿದ ನಿರ್ದೇಶನಗಳಿಂದ ಮನೋಬಲವನ್ನು ಪಡೆದ ಪ್ರಯಾಣಿಕನು ವೃದ್ಧರನ್ನು ಬೀಳ್ಕೊಟ್ಟು ಮುಂದೆ ನಡೆದನು. ಹೀಗೆ ಅನೇಕ ಅನುಭವಗಳನ್ನು ಲೌಕಿಕ ರೀತಿಯನ್ನು ತಿಳಿದು ಬೇರೊಂದು ಕಡೆಗೆ ಈ ಪ್ರಯಾಣಿಕರನ್ನು ಹೋದನು. ಅಲ್ಲಿ ಒಬ್ಬ ಕುಸ್ತಿಕಾಳಗದ ಜಟ್ಟಿಯನ್ನು ನೋಡಿದನು. ಅವನು ಒಬ್ಬ ಕುಷ್ಠರೋಗಿಯಾದ ಭಿಕ್ಷುವನೊಂದಿಗೆ ಮಾತಾಡುತ್ತಿದ್ದ ರೀತಿ ಹೀಗಿತ್ತು: ಕುಸ್ತಿಕಾಳಗ ಜಟ್ಟಿ, ನಿನಗೆ ಈ ಕುಷ್ಠರೋಗ ಹೇಗೆ ಬಂದಿತ್ತು? ಕುಷ್ಠರೋಗಿ: ನನ್ನ ಪಾಪಗಳು ದುಷ್ಟ ಕಾರ್ಯಗಳ ಫಲವಾಗಿ ಈ ರೋಗ ಬಂದಿತು. ನನ್ನ ಹಿಂದಿನ ಪಾಪದ ಜೀವಿತವು ಈಗ ನನ್ನ ಮೇಲೆ ಎರಗಿ ಬಂದಿದೆ. ನನ್ನ ಪಾಪ ಕಾರ್ಯದಿಂದ ನನ್ನ ರಕ್ತ ಕೆಟ್ಟು ಹೋಗಿ ಈ ರೋಗ ತಲೆದೋರಿತು. ನೀನು ನಿನ್ನ ಶರೀರವನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ದಿ. ಒಳ್ಳೆ ವ್ಯಾಯಾಮ ಮಾಡಿರಬಹುದು. ನಿನ್ನ ದೇಹ ದ್ರಾಢವನ್ನು ಕಾಯ್ದುಕೊಳ್ಳಲು ಕಟ್ಟುಪಾಡನ್ನು ಅನುಸರಿಸಬಹುದು. ಆದ್ದರಿಂದ ನೀನು ಆರೋಗ್ಯವಂತನಾಗಿ ದೃಢಕಾಯನಾಗಿರಿ. ಆದರೆ ನಿಜಸ್ಥಿತಿ ಎಂದರೆ ನಮ್ಮ ಈ ಶರೀರವು ಮಣ್ಣಿನಿಂದ ಉಂಟಾದದು, ಮಣ್ಣಿಗೆ ಹಿಂದಿರುಗುವುದು. ಕುಷ್ಠರೋಗಿಯ ದೇಹವಾಗಲಿ ಕುಸ್ತಿಕಾಳಗದವನ ದೇಹವಾಗಲಿ ಅದೇ ಮಣ್ಣಿಗೆ ಹೋಗುವುದು. ಇಬ್ಬರಿಗೂ ಒಂದೇ ಅಂತ್ಯವಷ್ಟೇ. ಆದ್ದರಿಂದ ನಾವು ಮಾಡಬೇಕಾದದ್ದು ಏನೆಂದರೆ ಎಲ್ಲ ವಿಧವಾದ ಪಾಪಗಳಿಂದಲೂ ಕೆಟ್ಟ ಕೆಲಸ ಕೆಟ್ಟತನದಿಂದಲೂ ನಮ್ಮನ್ನು ರಕ್ಷಿಸಿಕೊಳ್ಳಬೇಕು. ನಮ್ಮಿತ್ತಾದ ಒಳ್ಳೆ ಕಾರ್ಯಗಳನ್ನು ಮಾಡುವುದು ಮಾತ್ರವಲ್ಲ, ಆತ್ಮಿಕ ಕಾರ್ಯಗಳಲ್ಲಿ ಅಕ್ಕರೆಗೊಂಡು ಅದನ್ನು ಮಾಡಬೇಕು. ಕರ್ತನನ್ನು ಪೂರ್ಣ ಹೃದಯದಿಂದಲೂ ಆತ್ಮದಿಂದಲೂ ಆರಾಧಿಸಬೇಕು. ಆಗ ಮಾತ್ರವೇ ಸತ್ಯ ಮಾರ್ಗವನ್ನು ಅರಿಸಿ ಅಲೆಯುವವರು ಎಲ್ಲ ಪಾಪಿಗಳನ್ನು ಬಾಧಿಸುವ ಪಾಪವೆಂಬ ಕುಷ್ಠದಿಂದ ವಿಮೋಚಿಸಲ್ಪಟ್ಟು ಮೋಕ್ಷವನ್ನು ಸೇರುವರು. ಮಾರನೇ ದಿನ ಆ ಪ್ರಯಾಣಿಯು ಬುದ್ಧಿವಂತಿಕೆಗೆ ಆಧಾರವಾದ ಮತ್ತೊಂದು ದೃಶ್ಯವನ್ನು ಕಂಡನು. ಒಬ್ಬ ತಂದೆಯು ತನ್ನ ಮಗನೊಂದಿಗೆ ಕೆರೆಯ ದಡದ ಮೇಲೆ ನಡೆದು ಹೋಗುತ್ತಿದ್ದನು. ಇಬ್ಬರೂ ಕೂಡಿ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡರು. ಅದರ ಸಮೀಪ ಒಬ್ಬ ಚಿಕ್ಕ ಅನಾಥ ಹುಡುಗನು ನಿಂತಿದ್ದನು. ಆ ಸಮಯದಲ್ಲಿ ತಂದೆಯು ತನ್ನ ಮಗನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಅವನಿಗೆ ಮುದ್ದು ಕೊಟ್ಟು ತಿನ್ನಲು ಮಿಠಾಯಿ ಕೊಟ್ಟನು. ಅದನ್ನು ನೋಡಿದ ಅನಾಥ ಹುಡುಗನು ಕಣ್ಣೀರು ಸುರಿಸುತ್ತಾ ಅಳತೊಡಗಿದನು. ಇದನ್ನು ನೋಡಿದ ಪ್ರಯಾಣಿ ಅವನನ್ನು ಕರೆದು ಬಹಳ ಪ್ರೀತಿಯಿಂದಲೂ ಕನಿಕರದಿಂದಲೂ ಅವನ ಅಳುವಿಗೆ ಕಾರಣವೇನೆಂದು ಕೇಳಿದನು. ಆ ತಂದೆ ತನ್ನ ಮಗನನ್ನು ಮುದ್ದಾಡಿ ಮುದ್ದು ಕೊಟ್ಟಿದ್ದನ್ನು ನೋಡಿ, ನನ್ನ ತಂದೆ ತಾಯಿಗಳನ್ನು ನೆನೆಸಿಕೊಂಡೆನು. ಅವರು ಇಂದು ಜೀವಿಸದಿದ್ದರೆ ಅವರು ಸಹ ಅದೇ ವಿಧವಾಗಿ ನನ್ನನ್ನು ಅಪ್ಪಿ ಮುದ್ದಿಸುತ್ತಿದ್ದರಲ್ಲ ಎಂದನು. ಆ ಮಾತುಗಳು ಪ್ರಯಾಣಿಯ ಹೃದಯವನ್ನು ಮುಟ್ಟಿತು. ಅವನು ಈ ಅನಾಥ ಮಗುವನ್ನು ಎತ್ತಿ ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಅವನಲ್ಲಿ ಪ್ರೀತಿ ತೋರಿಸಿ ಅವನಿಗೆ ತಿನ್ನಲು ಮಿಠಾಯಿ ಕೊಟ್ಟನು. ಇದನ್ನು ನೋಡುತ್ತಿದ್ದ ಆ ತಂದೆಯ ಪ್ರಯಾಣಿಯ ಬಳಿ ಇನ್ನು ಮೇಲೆ ಅನಾಥ ಮಕ್ಕಳು ನೋಡುತ್ತಿರುವಾಗ ನಾನು ನನ್ನ ಮಗುವಿನ ಬಳಿ ಪ್ರೀತಿ ತೋರಿಸಿ ಮುದ್ದಾಡುವುದಿಲ್ಲ. ನನ್ನಿಂದಾದ ಸಹಾಯವನ್ನು ಅನಾಥ ಮಕ್ಕಳಿಗೆ ಮಾಡುವೆನೆಂದು ಎಂದನು. ಆ ಪ್ರಯಾಣಿಕನು ತನ್ನ ಸುತ್ತಾಟದಲ್ಲಿ ಬೇರೆ ಬೇರೆ ವಿಧವಾದ ಜನರ ಜೀವಿತದ ಮೂಲಕ ತಿಳಿದುಕೊಂಡಂಥ ಅನೇಕ ಸಂಗತಿಗಳನ್ನು ಹೇಳಿಕೆಗಳನ್ನು ನೋಡಿದಾಗ ಅವನು ಬಹಳ ನಿರಾಶೆಗೊಳಗಾದನು. ನಾನು ಪ್ರಯಾಣ ಮಾಡುವಾಗಲೂ ಅನೇಕ ಸ್ಥಳಗಳಲ್ಲಿರುವಾಗಲೂ ತನ್ನ ಮನದಲ್ಲಿದ್ದ ಅಪೇಕ್ಷೆ ಈ ಲೋಕದಲ್ಲಿ ನೆರವೇರಲಾರದು, ತೃಪ್ತಿಯು ಸಿಕ್ಕಲಾರದು ಎಂಬ ತೀರ್ಮಾನಕ್ಕೆ ಬಂದನು. ನಿಜವಾದ ಸಂತೋಷವನ್ನು ಕಂಡುಕೊಳ್ಳುವಿಕೆಯು ಯಾವ ದೇಶ ಅಥವಾ ಯಾವ ವಸ್ತುವಿನ ಮೇಲೆ ಆಧಾರಗೊಂಡಿಲ್ಲವೆಂದು ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಎಲ್ಲ ಕಾಲಗಳಲ್ಲೂ ದೇವರೊಂದಿಗೆ ನಾವು ಅನ್ಯೋನ್ಯವಾಗಿರುವುದು, ಆತನ ಚಿತ್ತಕ್ಕೆ
ವಿಧೇಯವಾಗಿರುವುದರಲ್ಲಿ ಅಡಗಿರುವುದು ಎಂದು ಅವನು ತಿಳಿದುಕೊಂಡನು. ಒಬ್ಬನು ಬಹಿರಂಗವಾಗಿ ಎಲ್ಲ ಇಕ್ಕಟ್ಟುಗಳಲ್ಲಿ ಸಂಕಟಗಳಲ್ಲಿ ಬಿಡುಗಡೆ ಹೊಂದಿದಾಗಿಯೂ ಅವನ ಅಂತರಂಗದಲ್ಲಿ ತನ್ನ ಪಾಪಗಳಿಂದ ಬಿಡುಗಡೆ ಹೊಂದಿದಾಗಿಯೂ ಅವನ ಗೂಡಿನಿಂದ ಹೊರಗೆ ಬಂದ ಒಂದು ಪಕ್ಷಿಯಂತಿರುವನು. ಹೇಗೆಂದರೆ ಒಂದು ದಿನ ಒಂದು ಪಕ್ಷಿ ಅನೇಕ ದಿನಗಳು ತಾನು ಸೆರೆಯಿದ್ದಂಥ ಗೂಡಿನಿಂದ ಬಿಡುಗಡೆಯಾಯಿತು. ಅದು ತನ್ನ ರೆಕ್ಕೆಗಳನ್ನು ಬಡಿದುಕೊಂಡು ಸ್ವತಂತ್ರವಾಗಿ ಹಾರಿಹೋಯಿತು. ಅದರ ಕೊಕ್ಕಿನಲ್ಲಿ ಒಂದು ದಾರ ಕಟ್ಟಲ್ಪಟ್ಟಿದ್ದರಿಂದ ಎತ್ತರವಾದ ಒಂದು ಮರದಲ್ಲಿ ಆ ದಾರ ಸಿಕ್ಕಿಕೊಂಡಿತು. ಅದರಿಂದ ಪಕ್ಷಿಯು ಸಿಕ್ಕಿಕೊಂಡಿತು. ಅದು ತನ್ನನ್ನು ಬಿಡಿಸಿಕೊಳ್ಳಲು ತನ್ನ ರೆಕ್ಕೆಗಳನ್ನು ಬಡಿದುಕೊಂಡು ಎಷ್ಟೋ ಪ್ರಯತ್ನಿಸಿದಾಗೆಯೂ ಅದರ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಪಕ್ಷಿಯು ಸತ್ತು ಹೋಯಿತು. ಸೆರೆವಾಸದಿಂದ ಮರಣಕ್ಕೆ ತೆರಲ್ಪಟ್ಟ ಮಾರ್ಗ ಇದೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಭೂಸ್ಥಿತಿ, ಶೀತೋಷ್ಣದ ನೆಲೆ, ಬೆಳೆಯುವ ಬೆಳೆಗಳು, ಆರ್ಥಿಕ ಸ್ಥಿತಿ, ಸಮಾಜದ ಸ್ಥಿತಿಗತಿಗಳು, ವಾಸಸ್ಥಳ, ಭಾಷೆ ಇವೆಲ್ಲವೂ ಬೇರೆ ವಿಧವಾಗಿದ್ದರೂ ಬೇರೆ ಬೇರೆ ದೇಶಗಳು, ವ್ಯತ್ಯಾಸವಾದ ಪಂಗಡಗಳು, ಒಂಟೊಂಟಿಯಾಗಿರುವ ವ್ಯಕ್ತಿಗಳು ತಮ್ಮಲ್ಲಿ ಎಷ್ಟೇ ವ್ಯತ್ಯಾಸವಿದ್ದರೂ ಎಲ್ಲಕ್ಕೂ ಆಧಾರವಾಗಿ ಒಂದು ಮಹಾದೊಡ್ಡ ಸತ್ಯ ಅಡಗಿದೆ ಎಂಬುದು ಪ್ರತಿಯೊಬ್ಬನ ಗ್ರಹಿಕೆಗೆ ಬರಬೇಕು. ಅದು ಯಾವುದೆಂದರೆ ಮಾನವತ್ವವನ್ನು ಮಾನವನಿಗೆ ಅನುಗ್ರಹಿಸಿದ ನೈಜತೆಯುಳ್ಳ ದೇವರು ಮಾನವನ ಎಲ್ಲ ಅಗತ್ಯತೆಗಳನ್ನು ಸಂಧಿಸುತ್ತಾನೆ. ಒಂದೇ ಸೂರ್ಯನು ಪ್ರಪಂಚದಲ್ಲೆಲ್ಲ ಪ್ರಕಾಶಿಸುತ್ತಾ ಅಲ್ಲಿರುವ ಜನರು ಇತರೆ ಜೀವಿಗಳೆಲ್ಲಕ್ಕೂ ಬೆಳಕನ್ನು ಕೊಡುವಂತೆ ನೀತಿ ಸೂರ್ಯನಾದ ಕರ್ತನು ಮಲಾಕಿ 4:2 ಎಲ್ಲರಿಗೂ ಆತ್ಮಿಕ ಬೆಳಕನ್ನು ಜೀವವನ್ನು ಕೊಟ್ಟು ಎಲ್ಲ ವ್ಯಾಧಿಗಳನ್ನು ಗುಣಪಡಿಸಿ ಪ್ರಪಂಚದಲ್ಲಿರುವ ಎಲ್ಲರೂ ಆತ್ಮಿಕ ಮಕ್ಕಳೆಂದು ಅವರೆಲ್ಲರೂ ಒಬ್ಬರಿಗೊಬ್ಬರು ಸಹೋದರ ಸಹೋದರಿಗಳೆಂದು ಬೋಧಿಸಿದ್ದಾನೆ. ಮತ್ತೊಂದು ಸತ್ಯತೆಯನ್ನು ತಿಳಿಯುತ್ತೇವೆ. ಅದು ಯಾವುದೆಂದರೆ ವಿಧವೆಯರು, ಅನಾಥ ಮಕ್ಕಳು, ಬಡವರು, ದರಿದ್ರರು ಮಾತ್ರವೇ ಕಷ್ಟಕ್ಕೊಳಗಾಗುವುದಿಲ್ಲ. ಮಹಾ ಸಾಮ್ರಾಜ್ಯಗಳನ್ನು ಆಳುವ ಅರಸರು, ಶ್ರೀಮಂತರು, ವಿದ್ಯಾವಂತರು, ಪಂಡಿತರು ಸಹ ಸಂತೋಷ ಇಲ್ಲದವರಾಗಿಯೂ ಸಮಾಧಾನವಿಲ್ಲದವರಾಗಿಯೂ ಇದ್ದಾರೆ. ಇದನ್ನೇ ಪ್ರಸಂಗಿ ಸೂಚಿಸಿ ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ, ಪ್ರಸಂಗಿ 1:2 ಎಂದು ಹೇಳಿದ್ದಾರೆ. ನಾವೆಯಿಂದ ಕಳುಹಿಸಿದ ಪಾರಿವಾಳವು ಆದಿಕಾಂಡ 8:9 ತನ್ನ ಕಾಲಿಡುವುದಕ್ಕೆ ಸ್ಥಳವಿಲ್ಲದೆ ಪರಿತಪಿಸಿದಂಥ ಸ್ಥಿತಿಯನ್ನೇ ನಾವು ಎಲ್ಲೆಲ್ಲಿಯೂ ಕಾಣುತ್ತೇವೆ. ನಾವು ಈ ಲೋಕದಲ್ಲಿ ಪರದೇಶದವರು, ಪ್ರವಾಸಿಗಳು ಆಗಿರುವುದರಿಂದ ಬೇರೊಂದು ದೇಶವನ್ನು ಆರೈಸುತ್ತೇವೆ. ಇಬ್ರಿಯ 11:13-14 ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಮತ್ತಾಯ 11:28 ಎಂದು ಹೇಳಿರುವಾತನಲ್ಲಿಯೇ ಹೊರತು ನಾವು ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ವಿಶ್ರಾಂತಿಯನ್ನು ಕಂಡುಕೊಳ್ಳಲಾರೆವು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ
ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.